ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಚಾಕ್ಲೇಟ್ ಚಂದು ನ್ಯೂ ಬ್ಲಾಗ್. ಈ ಬ್ಲಾಗ್ ಅಲ್ಲಿ ಏನಂದ್ರೆ ಬಿರಿಯಾನಿ ತಿನ್ನಕ್ ಹೋಯ್ತಾ ಇದ್ದೀವಿ. ನೋಡಿದ್ರೆ ಇವರಿಬ್ರು ಸಿಕ್ಕಿದ್ರು ನನಗೆ. ಸೊ ಎಲ್ಲರೂ ಹೋಯ್ತಾ ಇದೀವಿ. ದಿಲೀಪ, ಪುನೀತ, ಕಿರಣ ಅಂತ. ದಿಲೀಪ ಅಂತ ಇವನು ದಿಲೀಪದೇ. ಏನಂದ್ರೆ ಮೀನಾಕ್ಷಿ ಬಿರಿಯಾನಿ ತಿನ್ನಕ್ ಹೋಗೋಣ ಅಂತ ಎಲ್ಲಾರ್ಗು ಹೇಳಿದ್ದೆ. ಇವಾಗ ನಾವು ಹೋಯ್ತಾ ಇದೀವಿ. ತಿರ್ಗಾ ಸ್ವಲ್ಪ ಜನ 4 ಗಂಟೆ ಮೇಲೆ ಬರ್ತಾರೆ. ಬರ್ರಿ, ಹೋಯ್ತಾ ಒಳ್ಳೆ ಫನ್ ಇರುತ್ತೆ. ಇವತ್ತು ಮೇರೆದವ್ರದೇ ಫುಲ್ ಬ್ಲಾಗ್. ಫನ್ ಗಿನ್ನ ಒಳ್ಳೆ ಮೀಲ್ ಇರುತ್ತೆ. ಮುಚ್ಕೊಂಡು ಸುಮ್ಮನೆ ಇರಲ್ಲ ಅಂತಾನಲ್ಲ. ಲೆಟ್ಸ್ ಗೋ. ಸೊ ಗಾಯ್ಸ್, ಇವಾಗ ಹೋಯ್ತಾ ಇದೀವಿ. ಇವಾಗ ಏನಂದ್ರೆ ವಿಷಯ ಎಲ್ಲ ಒಂದು ಅಂತಾಕ್ಷರಿ ಆಡ್ಬೇಕಲ್ಲ. ನೀವು ಯಾರು ಆಡ್ತೀರಾ ಅಂತಾಕ್ಷರಿ? ಏನ್ ಗೊತ್ತಾ ವಿಷಯ, ಬಿರಿಯಾನಿ ತಿನ್ನಕ್ ಹೋಗ್ಬೇಕಂತ ಇನ್ನ 1:30 ನೈಟ್. ನಾವೆಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ವಿ, ನಾನು ದಿಲೀಪ. ಬರೋವರೆಗೂ ನಿಮ್ಗೆಲ್ಲ ಯಾರು ಚಾರ್ಜರ್ ಕೊಟ್ಟಿದ್ನಮ್ಮ? ನಾನವನಲ್ಲ. ಏನಂತ ಫೋನ್ ಮಾಡ್ತಾನೆ 15 ನಿಮಿಷಕ್ಕೂ ನಿದ್ದೆನೆ ಕೊಟ್ಟಿಲ್ಲ. ಇಂತ ಒಬ್ಬ ಭೀಮಗ ಫ್ರೆಂಡ್ ಇರ್ತಾರಲ್ಲ ನಿಮ್ ಗ್ರೂಪ್ ಅಲ್ಲಿ, ಅವ್ರನ್ನ ಟ್ಯಾಗ್ ಮಾಡ್ರಿ. ಸೊ ಗಾಯ್ಸ್, ಏನ್ ಗೊತ್ತಾ, ಆಲ್ರೆಡಿ ಮೀನಾಕ್ಷಿ ಬಿರಿಯಾನಿ ಹತ್ರ ಬಂದಿದೀವಿ. ಅಪ್ಪ ಏನ್ ಆಲ್ರೆಡಿ ಇಷ್ಟ ಜನ ಅವ್ರೆ, ಕಾಯ್ಕೊಂಡ್ ನಿಂತ್ಕೊಂಡವ್ರಲ್ಲಪ್ಪ ಅಷ್ಟ್ ಬೇಗ ಜನ ಕಾರ್ಗಳಲ್ಲಿ. ಏನಂದ್ರೆ ವಿಷಯ, ಆಲ್ರೆಡಿ ನಮ್ಮ ಅಣ್ಣ ಎಲ್ಲ ಅಲ್ಲೇ ಅವ್ರೆ. ಹೋಗಿ ಬರೀ ಮಾತಾಡ್ಸ್ಕೊಂಡ್ ಬರೋಣ, ಟೀ ಕುಡ್ಕೊಂಡ್ ಬರೋಣ ಅನ್ಕೊಂಡಿದ್ರು. ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಮಾತಾಡ್ಸ್ಕೊಂಡು ಆಮೇಲೆ ತಿರ್ಗಾ ಬರೋಣ, ಟೀ ಕುಡಿಯಕ್ ಹೋಗ್ಬಿಟ್ಟಿನ. ಬ್ರೋ ಹಾಯ್. ಬಿರಿಯಾನಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾಗಿರುತ್ತೆ ನಿಮ್ ಕಡೆಯಿಂದ. ಅವ್ರೆಲ್ಲಿ ಎಲ್ಲ ಹಾಯ್ 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 ಬ್ರೋ. ಎಲ್ಲಿ ಅವ್ರೆಲ್ಲಿ? ಹೇಮಂತ್ ಬ್ರೋ ನಮಸ್ತೆ. ಮಲ್ಕೊಂಡವ್ರ? ನಾವು ಟೀ ಕುಡಿಯೋಣ ಅಂತ ಹೋಯ್ತಾ ಇದೀನಿ. ಮಲ್ಗೆ ಇಲ್ವಾ? ನಾನು ಇವಾಗ ಟೀ ಕುಡಿಯಕ್ಕೆ ನೋಡ್ರಿ ನಮ್ಮ ಮೇರೆದವ್ರನ್ನ. ಅಪ್ಪ ಇನ್ನೊಂದ್ ಕಾರಲ್ಲಿ ಬರ್ತವ್ರಪ್ಪ ಎಲ್ಲ ಬಿರಿಯಾನಿ ಟೇಸ್ಟ್ ಮಾಡ್ಲೇಬೇಕು ಅಂತ. ಬಾಯ್ಸ್ ಬರ್ತೀನಿ ತಡೀರಿ, ಟೀ ಕುಡ್ಕೊಂಡು ನಡಿ. ಬರೀ ಹೋಗಿ ಟೀ ಕುಡ್ಕೊಂಬರೋಣ. ಲೆಟ್ಸ್ ಗೋ. ಏನ್ ಗೊತ್ತಾ, ಕುಡ್ದ್ಬಿಟ್ಟಿಲ್ಲ ನೋಡ್ರಿ, ಕಾಲ ಹೆಂಗೆ ಎಕ್ಕಿರೋದು ಅಣ್ಣ. ಇವಾಗ ಸಡನ್ ಆಗಿ ಹಂಗೆ ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಎಲ್ಲ ಗ್ರೂಪ್ ಅಲ್ಲಿ ಈ ತರ ಒಬ್ಬ ಇರ್ತಾರೆ. ಚೆನ್ನಾಗಿ ಕುಡಿಯೋದು, ಶಕ್ತಿ ಇರಲ್ಲ ಬಾಡಿಲಿ, ಅದು ಚೆನ್ನಾಗಿ ಕುಡಿಯೋದು. ಕುಡುಕ್ ನನ್ ಮಗ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಇಲ್ಲೇ ಟೀ ಕುಡಿಯೋದು. ಇವಾಗ ಟೀ ಕುಡಿಯೋಣ ಬರ್ರಿ. ಟೆನ್ಷನ್ ಆಗ್ಬಿಡೈತೆ. ಎಷ್ಟೊತ್ತಿಂದ ಗೊತ್ತಾ ಗುರು, ಟೀ ಕುಡಿದಿಲ್ಲ, ಏನು ಇಲ್ಲ. ಏನಪ್ಪ ನೀದು ಅದು ಪ್ಯಾಂಟ್ ಸ್ಟೈಲು? ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಲ್ಲ ಕಣ, ಟೀ ಕೊಡಿಸಿನಂತ ಯಾವ್ದೋ ಚಿಪ್ಸು. ಕುಡಿದ್ರೆ ನೋಡ್ರಿ ಹಿಂಗೆ, ಕುಡಿಲ್ಲ ಅಂದ್ರೆ ಹಿಂಗೆ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಬಿರಿಯಾನಿ ಬ್ಲಾಗ, ಇವ್ರು ಕುಡ್ದಿರೋ ಬ್ಲಾಗ, ಅರ್ಥಲೇ ಆಯ್ತಿಲ್ಲ. ಹೊಟ್ಟೆ ತುಂಬಾ ಪೋಣಿಸ್ಬಿಡ್ಬೇಕು ಚೆನ್ನಾಗಿ. ನೀನೇನ್ ಹ್ಯಾಂಡಿಕ್ಯಾಪ್ಟಾ? ಹೋಗಿ ಎತ್ಕೊಂತ ಇನ್ನು ನಾನ್ ತಂದಿರೋದಕ್ಕೆ ಕೈ ಹಾಕ್ತಾರಲ್ಲ. ಅವನು ಚೂರ್ ಎತ್ಕೊಂಡ, ನಾನು ಚೂರ್ ಎತ್ಕೊಳ್ಳೋದು. ಚೂರ್ ಐರೋಗಂದ್ರೆ ಕೈ ತೋರ್ಸು. ಸೊ ಗೈಸ್, ಏನ್ ಗೊತ್ತಾ, ಇಲ್ಲೊಂದು ಗೇಮ್ ಆಡೋಣ ಅನ್ಕೊಂಡಿದೀವಿ. ಗೇಮ್ ಏನಪ್ಪಾ ಅಂದ್ರೆ ಅದೇನಂತ ಇದನ್ನ ಹ್ಯಾಂಡ್ ಬೆಂಡ್ ಮಾಡೋದು. ನಂಗೂ ಗೊತ್ತಿಲ್ಲ. ನನ್ಗೂ ಗೊತ್ತಿಲ್ಲ. ಎಲ್ಲಾರ ಜೊತೆ ನೋಡೋಣ. ಯಾರಾದ್ರೂ ಸೋತ್ಲು ಹಿಂದೆ ಕೈ ಹಿಂಗ್ ಇಟ್ಕೊಬೇಕು. ರೆಡಿನಾ? ಇರೋ ಅದರಲ್ಲ ಆಲ್ರೆಡಿ ಕುಡ್ಕೊಂಡ್ಬಿಟ್ಟವನೆ. ಔಟ್ ಆಗೋದ. ಹಾ ರೆಡಿ. ಹಿಂದೆ ಕೈ ಕಟ್ಕೊಬೇಕು. 1 2 3 ಸ್ಟಾರ್ಟ್. ಇವಾಗ ಅವನು ಘಟೋತ್ ಗಜ, ಸಾರಿ ಅಡಕೆ ಮರ. ರೆಡಿ ಸ್ಟಾರ್ಟ್. ಏನಾಗಿದೆ ಗೊತ್ತಾ, ಮಿಸ್ಟೇಕ್ ಇರೋ 1 ನಿಮಿಷ. ಹತ್ರ ಬಾ ನೀನು. ಇವಾಗ ಇಡಿ. ಅಂಪೇರ್ ನೀವು ಫೇರ್ ಗೆ ಮಾಡ್ತಿಲ್ಲ ನೀವು. ರೆಡಿ 1 2 3 ಸ್ಟಾರ್ಟ್. ಕೈ ಪಕ್ಷದೆ ಎಲ್ ಪಕ್ಷದ ನೀನು ಪಕ್ಷ ಕಡಿಕೆ ನಿನ್ಗೆ ಮದು ಅವನಿಗೆ ನಾವೇ ಗೆದ್ದಿದ್ದು. ಕಮೆಂಟ್ ಆಗ್ತಾರೆ ಬಿಡು ಯಾರು ಅಂತ. ಅವ್ನ್ ಬಿಲ್ ಕಟ್ಟಕೋನೆ, ಬಿಲ್ ಸುಳ್ಳೆ ಏಮಾರಿಸ್ಬಿಡ್ತಾನೆ. ಅದಕ್ಕೆ ಬರೀ ನೋಡೋಣ. ಇನ್ನ ನಾವ್ ತಗೊಂಡೇ ಇಲ್ಲ ಬಿಲ್. ಹೆಂಗ್ ಕಟ್ತಾ ಇದ್ದ ಸುಳ್ಳು ಹೇಳ್ತಾನೆ. ಅದಕ್ಕೆ ಬಂದ ವಿಡಿಯೋ ಆನ್ ಮಾಡ್ಕೊಂಡು. ಸೊ ಗೈಸ್, ಇವಾಗೆಲ್ಲ ಫೈನಲಿ ಇಲ್ಲೆಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಇವಾಗ ಹೋಯ್ತಾ ಇದ್ದೀವಿ ಬಿರಿಯಾನಿ ಹಂಗೆ ತಿರ್ಗಾ. ಏ ಬ್ರೋ, ಹ್ಯಾಪಿ ಮ್ಯಾರೇಜ್ ಲೈಫ್. ಮದ್ವೆ ಆಗಿದೆ, ಒಂದ್ ಮಾತು ಹೇಳಿದ್ವಲ್ಲ ಬ್ರೋ. ಬಾಯ್ಸ್ ರೆಡಿನಾ? ರೆಡಿ ಎಲ್ಲ ರೆಡಿ. ರೆಡಿನಾ? ಬಿರಿಯಾನಿ ರೆಡಿ ಅಪ್ಪ. ಇನ್ನ ಹೋಟೆಲ್ ರೆಡಿ ಮಾಡ್ತವ್ರೆ. ಇಲ್ಲೊಬ್ರು ಹೊಸ ಎಂಟ್ರಿ. ಗೊತ್ತಾ, ಇವ್ರು ನಮ್ ಜಿಮ್ ಕೋಚರ್ ಇವರು. ಎಲ್ಲ ವೇಟಿಂಗ್ ಬಿರಿಯಾನಿ ತಿನ್ನಕ್ಕೆ. ಬರೀ ಬಿರಿಯಾನಿ ತಿನ್ನ. ವೆಲ್ಕಮ್ ಟು ಚಾಕ್ಲೇಟ್ ಚಂದು ನ್ಯೂ ಬ್ಲಾಗ್. ಸೊ ನಾನು ಬಿರಿಯಾನಿ ತಿನ್ನೋಣ ಅಂತ ಬಂದೆ. ನೋಡಿದ್ರೆ ಇವರಿಬ್ರು ಸಿಕ್ಕಿದ್ರು ನನಗೆ. ಇಂಟ್ರೊಡಕ್ಷನ್: ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್. ಸಾರಿ ನನ್ನ ಹೆಸರು ಅನು ಅಂತ. ಪ್ರೀತಿ. ಇಡ್ಲಿ ಚಾಪ್ಸ್ ತುಂಬಾ ಚೆನ್ನಾಗಿದೆ. ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಯಾರು ಬೈಕಂಬೇಡ್ರಿ, ಇಡ್ಲಿ ಹುಡ್ಗಿರೆಲ್ಲ ಕುಂತವ್ರೆ ಅಂತ ಫನ್ ಮಾಡಿದ್ದು. ಸಾಗದಾಗಿದೆ. ಚಾಪ್ಸ್ ತಕೊಳ್ಳಿ. ಪ್ಲೇಟ್ ತಗೊಳ್ಳಿ. ನಿಮ್ಗೆ ಅಂತಾನೆ ಪ್ಲೇಟ್ ತರಿಸಿರೋದು. ನಿಮ್ಗೂ ಪ್ಲೇಟ್ ಬೇಕಾ? ಏನ್ ಬೇಕು ಹೇಳಿ ಹೋಗ್ಲಿ. ನಾನು ಬಂದಾಗ ಮಾತಾಡ್ತೀನಿ. ಏನು ಇಲ್ಲ ಪರವಾಗಿಲ್ಲ, ಮಾಡ್ಕೊಳ್ಳಿ. ಬೇಜಾರಾಯ್ತಾ? ಮಾಡ್ಕೊಳ್ಳಿ. ಗಾಯ್ಸ್, ಮಟನ್. ನೀವು ಮಟನ್ ತಿನ್ನಲ್ವಾ? ತಿಂತಿದೆ, ಬಟ್ ಈಗ ಅಲರ್ಜಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಚಿಕನ್ ತಿಂತೀನಿ. ನೀವು ಎಷ್ಟು ವರ್ಷದಿಂದ ಮಟನ್ ತಿಂತಾ ಇದ್ದೀರಾ? ನಾನು ಬುದ್ಧಿ ಬಂದಾಗಿಂದ ತಿಂತಾ ಇದ್ದೀನಿ.
ನಿಮಗ್ ಬುದ್ಧಿ ಬಂದೈತಾ? ಚಿಕ್ಕ ವಯಸ್ಸಿಂದ ತಿಂತಾ ಇದೀನಿ ಅಂತ ಇರ್ಬೋದು, ಹಂಗ ಅನ್ಕೊಂಡಿರ್ತಾರೆ ಜನ, ಸ್ವಲ್ಪ ಜನ ಏನು ಮಾಡಕ್ಕಾಗಲ್ಲ. ಏನಂತ ಬುದ್ಧಿ ಇದೆ ಅಂತ. ಇದೇನ್ ಗೊತ್ತಾ, ಇಡ್ಲಿ ಚಾಪ್ಸ್, ಮಟನ್ ಚಾಪ್ಸ್ ಸೇರೋ ತಿಂತಾದ್ರೆ ಸಾಕಾಗಿರುತ್ತೆ. ನೀವು ತಿನ್ನಲ್ವಾ? ಯಾಕೆ ಇಡ್ಲಿ ತಿನ್ನೋದ ನೀವು? ಪೇಷಂಟ್ಗಳು ತಿನ್ನೋದಂತನಾ? ನಾನು 8th ಅಲ್ಲಿ ಅಡ್ಮಿಟ್ ಆಗಿದೆ. ನಮ್ಮ ಮನೆಯಲ್ಲಿ ಇಡ್ಲಿ ತಿನ್ಸಿ ಇಡ್ಲಿ ಮೇಲೆ ಜಿಗುಪ್ಸೆ ಬರ್ಸಿದ್ದಾರೆ. ನಾನು ಇವಾಗ ಪೇಷಂಟ್ ಅಲ್ಲ, ಮತ್ತೆ ತಿಂತಾ ಇದೀನಿ. ಮುಂದೆ ಆಗ್ತಿರೇನೋ. ಏನ್ ಆಸೆ ನೋಡ್ರಿ ಹುಡುಗಿಗೆ, ನಾನು ಪೇಷಂಟ್ ಆಗ್ಬೇಕಂತೆ. ನಿಮ್ಗೆ ಹೇಗೆ ಮೀನಾಕ್ಷಿ ಬಿರಿಯಾನಿ ಇಷ್ಟ ಆಯ್ತು? ನಿಮ್ ಪೇಜ್ ನೋಡ್ಕೊಂಡ್ ಬಂದೆ. ನೀವ್ ಬರ್ತೀರಾ ಅಂತ ಬಂದ್ವಿ. ಕರೆಕ್ಟ್ ಆಗಿ ನಿಜ ಫ್ರೆಂಡ್ಸ್ ಹಾಕದ. ನಿಮ್ಗೆ ಹೆಂಗ್ ಅನ್ಸ್ತೀವಿ? ಇಬ್ರು ಹುಡುಗಿರ ಅನ್ನಿಸ್ತೀರಾ? ಗೆಸ್ ಮಾಡು. ನಮ್ಗೆ ಅಕ್ಕ ತಂಗಿನ ಫ್ರೆಂಡ್ಸ್ ಅಂತ. ನಿಮ್ಗೆ ಎಷ್ಟೋ ಜನ ಡೌಟ್ ಇದೆ, ನೀವೇ ಹೇಳಿ. ಅಕ್ಕ ತಂಗಿನ ಫ್ರೆಂಡ್ಸ್ ಅಂತ. ನಿಮ್ಮ ಅಭಿಪ್ರಾಯ ಏನು? ಅಕ್ಕ ತಂಗಿ, ಇವಳು ಅಕ್ಕ, ನಿನ್ ತಂಗಿ ಅಂತ ಅನ್ಕೊಂಡಿದೀನಿ. ನಂಗೊಂಚೂರು ಹೈಟ್ ಕಮ್ಮಿ ಐತೆ ಅಂತ ನನ್ ತಂಗಿ ಮಾಡ್ಬಿಟ್ರ. ನೀನೇನ್ ಅಕ್ಕ? ಕಣ್ಣೆಲ್ಲ ಹೊಡೆಯಂಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು. ಕರೆಕ್ಟ್ ಆಗಿ ಹೇಳ್ರಿ, ಯಾರ? ನಾನು ಅವ್ರ ತಂಗಿ. ಅನ್ನ ತಿಂತಿದ್ದೀರಾ, ಸುಳ್ಳು ಹೇಳ್ಬಾರ್ದು. ನಾನು ಅಕ್ಕ. ತಿರ್ಗಾ ಹೇಳ್ತೀನಿ, ಅನ್ನ ತಿಂತಿದ್ದೀರಾ, ಸುಳ್ಳು ಹೇಳ್ಬಾರ್ದು. ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್. ಏನ್ ನನ್ಗೆ ಕೌಂಟರ್ ಕೊಡ್ತಾರಲ್ಲ ಇವ್ರಿಬ್ರು, ಫುಲ್ ಜೋಶಲ್ ಅವ್ರೆ. ಫಸ್ಟೇ ಕೇಳ್ಬೇಕಾ ಯಾರು ಹುಡುಗಿ? ಇವಾಗ ನಾನು ಇನ್ನೊಂದು ಹೇಳ, ಜನ ಏನ್ ಅನ್ಕೊಂತಾರೆ ಅಂದ್ರೆ, ವಿಡಿಯೋ ಮಾಡಿದ್ರೆ ಇಲ್ಲ ಇವಾಗ ನೀನು ವಿಡಿಯೋ ಇವಾಗ ಈ ವ್ಲಾಗ್ ಮಾಡ್ತಾ ಇದೀವಿ, ಇಂಟ್ರೊಡಕ್ಷನ್ ಕೊಟ್ಟಿರಲ್ಲ, ಇಬ್ರು ತಿಂತಾರದು, 3 ಜನ ತಿಂತಾರದು. ನೋಡಪ್ಪ ಚಂದು, ಇಬ್ರು ಹುಡುಗಿರ್ನ ಆ ಕಡೆ ಅನ್ಕೊಂತಾರ ಅನ್ಕೊಳಲ್ವಾ? ಅನ್ಕೊಳ್ತಾರೆ. ನೀವ್ ಅನ್ಕೊಳೋ ತರ ಏನೂ ಇಲ್ಲ. ಅಚಾನಕ್ಕಾಗಿ ಸಿಕ್ಕಿದ್ ನನಗೆ ಬಿರಿಯಾನಿ ಆಸೆ ಇತ್ತು, ಅದನ್ನ ಪೂರೈಸ್ಕೊಳಕ್ ಬಂದಿದ್ವಿ. ಹಾ, ಅವಾಗ ಕೋಇನ್ಸಿಡೆನ್ಸ್ ಆಗಿ ಮೀಟ್ ಆಗಿದ್ವಿ ಅಷ್ಟೇ. ನೀವ್ ಬರ್ತೀರಾ ಅಂತ ನನಗೆ ಫಸ್ಟೇ ಗೊತ್ತಿತ್ತು, ಅದಕ್ಕೆ ಬಂದಿದ್ದ. ಇದೆಲ್ಲ ಸುಳ್ಳು. ನೀವ್ ಬರ್ತೀರಾ ಅಂತ ನಿಜವಾಗ್ಲೂ ನನ್ಗೆ ಗೊತ್ತಿತ್ತು, ಅದಕ್ಕೆ. ಸುಳ್ಳು guys, ಇದೆಲ್ಲ ಶುದ್ಧ ಸುಳ್ಳು. ನಿಮ್ನ ನೋಡಕ್ ಬಂದಿಲ್ಲ, ನಿಜವಾಗ್ಲೂ ಇವ್ರನ್ನ ನೋಡಕ್ ಬಂದಿದ್ದೆ. ಅಯ್ಯೋ ಯಾಕ್ರಿ ಸುಳ್ಳು ಹೇಳ್ತೀರಾ? ಆಡಿಯನ್ಸ್ ತಲೆಗೆ ಶೂಟ್ ಆಗ್ತಿದ್ದೀರಾ ನೀವು. ಏಯ್, ಹುಡುಗಿ ಫುಲ್ ಸ್ಟ್ರೆಂತ್ ಅವ್ರಪ್ಪ, ಮಾತಾಡಂಗಿಲ್ಲ. ಇಲ್ಲ ಅಂದ್ರೆ ಮುಳುಗಿಸ್ಬಿಡ್ತಾರೆ ಇವ್ರು ನಮ್ನ. ಇವಾಗ ನಮ್ ಬಿರಿಯಾನಿ ಬಗ್ಗೆ ಮಾತಾಡ್ಬಾರ್ದು ಇರ್ರಿ. ನಿಜವಾಗ್ಲೂ ಹೇಳ್ತೀನಿ, ಬಿಸಿ ನೋಡ್ರಿ ಇಲ್ಲಿ ಹೆಂಗೈತೆ. ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂದ್ರೆ ತಿನ್ನಕ್ ಆಗ್ತಾ ಇಲ್ಲ. ಮನೆಗೂ ವಾಪಸ್ ತಗೊಳಕ್. ನೀನ್ ಫುಲ್ ತಿನ್ನಲ್ಲ ಅಂದ್ರೆ ನಾನು ಒಂದ್ ಸ್ವಲ್ಪ ಹಾಕೊಂತೀನಿ ಅಂತ ನಾನು ಬಿರಿಯಾನಿನೇ ತರಿಸ್ತಾ ಇರ್ಲಿಲ್ಲ, ತರ್ಸದ್ನಲ್ಲ. ಹುಡ್ಗಿರ್ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೋಬೇಕು. ಇಷ್ಟು ತಟ್ಟೆಲಿ ಇದೆ, ನಮ್ಗೆ ಯಾರು ಹುಡುಗಿರಿಲ್ಲ. ಓಡಾಡಲ್ವಾ ರೀ ನೀವು ಹುಡ್ಗಿರ್ ಜೊತೆ? ಇಲ್ಲ, ಕಾಲ್ ನೋವುತ್ತೆ ಅಂತ ಕಾರಲ್ಲಿ ಹೋಯ್ತೀವಿ. ನಿಮ್ನೆ ಹುಡುಕ್ತಾ ಇದ್ ನಾನು. ಹುಡುಗಿ ನೀರ್ ಕೇಳ್ದಾಗ ಫಸ್ಟ್ ಕೊಡ್ಬೇಕಂತೆ. ಹುಡ್ಗಿರ್ ಅಂತಲ್ಲ, ಯಾರ್ ನೀರ್ ಕೇಳಿದ್ರು ಫಸ್ಟ್ ನೀರ್ ಕೊಡ್ಬೇಕು. ಇವ್ರನ್ನ ನೋಡಕ್ಕೆ ಬಂದಿದ್ದು ನಾನು ಫಸ್ಟ್ ಆಫ್ ಆಲ್. ಕೋಇನ್ಸಿಡೆನ್ಸ್ ಆಗಿ ಮೀಟ್ ಆಗಿರೋದು ಗೈಸ್. ಸುಮ್ಮನೆ ಅದು ಹೊಸ ಪರಿಚಯ ಅಲ್ವಾ? ಎಂತದೂ ಇಲ್ಲ, ನಾವಿಬ್ರು ಫಸ್ಟ್ ಸ್ನ್ಯಾಪ್ ಅಲ್ಲಿ ಫ್ರೆಂಡ್ಸ್. ನೋ, ಸ್ನ್ಯಾಪ್ ಅಲ್ಲಿ ಫ್ರೆಂಡ್ಸ್. ಓಪನ್ ಮಾಡು. ನಾನು ತೋರಿಸ್ತೀನಿ ತಡಿ. ಸ್ನ್ಯಾಪ್ ಅಲ್ಲಿ ಇರೋದು ನಾನು, ಅವಳಲ್ಲ. ಸಾರಿ ಗೈಸ್, ಗ್ರಾಮರ್ ಮಿಸ್ಟೇಕ್. ಅವರು ಅನ್ಕೊಂತಾರೆ. ಇದು ಮಿಸ್ಟೇಕ್ ಅಂದ್ರೆ ಲೈಟ್ ಇಸ್ಕ, ಲೈಟ್ ಆನ್ ಮಾಡ್ತಾರೆ ಜನರೇಟರ್. ಟಾರ್ಚ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಟಾರ್ಚ್ ಇಟ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದಾರೆ ಗೈಸ್. ಲೈಟ್ ಇಲ್ದಂಗೆ ಟೆನ್ಷನ್ ಆಗೈತಲ್ಲ, ಬರುತ್ತೆ. ಅಪ್ಪಾಡ ಏನು ಸಕ್ಕದಾಗಿ ಹೇಳ್ದಕ್ಕ. ಏನಿದು ಕರೆಂಟು? ಅಣ್ಣ ಆದ್ರೆ ನೀವು ನಮ್ಮನ್ನ ಟಾರ್ಚ್ ಬೆಳಕಲ್ಲೇ ನೋಡ್ಲಿ ಅಂತ. ಒಟ್ನಲ್ಲಿ ಹೆಂಗೋ ಒಂದ್ ನೋಡ್ಲಿ ಅಂತ. ನೋಡ್ಲಿ ಅಂತಲ್ಲ, ಕ್ಯಾಮ್ರಾಗೂ ನೋಡಕ್ ಆಯ್ತಿಲ್ಲ ಅಂತ. ಅಯ್ಯೋ ನೋಡ್, ಸತ್ಯ ಕರೆಂಟ್ ಬಂದ್ಬಿಡ್ತು. ಸತ್ಯ ಅಷ್ಟು ಚೆನ್ನಾಗಿಲ್ವಾ ನಾವು? ಚೆನ್ನಾಗಿಲ್ಲ ಅಂತಿಲ್ಲ. ಕರ್ನಾಟಕ ಬೆಸ್ಟ್ ನಿತ್ತು. ಸರಿ ಕೃಷ್ಣ, ನೀವು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾಯ್ತು? ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಚೆನ್ನಾಗಿ ಒಂದ್ ಪ್ಲೇಟ್ ಬಾರಿಸ್ಬೇಕು ತಿನ್ಬೇಕು ಅಂತ. ಆಲ್ರೆಡಿ ನಾವ್ ಇಡ್ಲಿ ತಿಂದ್ವಿ, ಮಟನ್ ಬಿರಿಯಾನಿ ತಿಂತಾರೆ, ಇನ್ನ ಅರ್ಧ ಹಂಗೆ ಐತಿ. ಯಾವತ್ತೂ ಇಷ್ಟು ಬೆಳಗ್ಗೆ ತಿಂದೇ ಇಲ್ಲ. ನಾನು ಅನ್ಕೊಂಡೆ ಕೇಳೋಣ, ಫುಲ್ ತಿಂಚಾ ಇಲ್ಲ ಎತ್ಕೊಳ್ಳೋದ ಅಂತ. ನೀನ್ ತಿನ್ನೋದ್ರಲ್ಲಿ ಬಿಸಿ ಇತ್ತಲ್ಲ. ಹಾಸ್ಟೆಲ್ ತಿಂತಾ ಇದ್ದೆ ಇವಾಗ. ಒಂದು ತುತ್ತು ಎಷ್ಟು ತಿಂತೀನಿ ಅಂತ ಮರ್ತು ಬಿಟ್ಟಿದ್ದಾಳೆ ಅಷ್ಟೇ. ಚಾರ್ಜ್ ತಿಂದ್ರಪ್ಪ. ಬೆಳಗ್ಗೆನೆ 5 ಗಂಟೆ ಇಲ್ಲ 4 ಗಂಟೆ. ಯಾವತ್ತೂ ತಿಂದಿಲ್ಲ ಇಷ್ಟು ಬೇಗ. ತಿಂದ ಅದಕ್ಕೆ ಇದು ಮಟನ್ ಚಾಪ್ಸ್. ಅವಳು ಖಾಲಿ ಮಾಡಿಲ್ಲ ಪ್ಲೇಟ್ ನ, ಅಲ್ಲಿ ಎತ್ತಿಟ್ಬಿಟ್ಟಿಟ್ಟವಳೆ. ನನಗೆ ತಿನ್ನಕ್ಕಾಗದೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗೈತಲ್ವಾ? ನೀವೆಲ್ಲ ಹಾಕೋತೀರಾ ಅನ್ಕೊಳ್ಳಿ ಅಂತಾನೆ ಹಂಗೆ ಕೇಳಿದೆ. ನಿಜವಾಗ್ಲೂ ಹೇಳ್ತೀನಿ, ಬಿರಿಯಾನಿ ಹೆಂಗ ಅನ್ನಿಸ್ತು ನಿಮ್ಗೆ? ಚೆನ್ನಾಗಿದೆ, ಸಕ್ಕದಾಗಿದೆ. ಒಂಥರ ವಿಡಿಯೋ ಬಿಟ್ಟು ಫೀಲ್ ಇರುತ್ತೆ. ಬಿರಿಯಾನಿ ತಿಂತೀವಿ, ಎಮೋಷನ್. ನಾವು ಡೈಲಿ ಬಿರಿಯಾನಿ ತಿಂತೀವಿ. ನಾವು ಸೋಮವಾರ ಗುರುವಾರ ಬಿಟ್ಟು ಡೈಲಿ ಬಿರಿಯಾನಿ ತಿಂತೀವಿ. ಆದ್ರೆ ಇದೊಂದು ಸ್ಪೆಷಲ್ ಬಿರಿಯಾನಿ. ಇವತ್ತು 24/7 ಬಿರಿಯಾನಿ ಎವ್ರಿಡೇ ಅಟ್ಲೀಸ್ಟ್ ಒನ್ಸ್ ಇನ್ನೇ ತಿಂತೀರಾ? ದುಡ್ಡು ಮಾಡಿರೋರಿ ನಮ್ ತರ ಮಸಾಲ ಮಾಡೋದಲ್ಲ, ಅವಳು ಕಲ್ಸ್ಬಿಟ್ಟಿದ್ದಾಳೆ ನನಗೆ. ಅವಳಿಗೆ ಪಿಂಪಲ್ಸ್ ಇರ್ಲಿಲ್ಲ, ತಿನ್ಸಿ ಪಿಂಪಲ್ಸ್ ಎದುರು. ಇಲ್ಲ, ಹುಡುಗಿ ಚೆನ್ನಾಗೇ ಇತ್ತು ನಾನು ನೋಡಿದಾಗ. ಅವಳಿಗಿಂತ ಇವ್ರಿಗೆ ಚೆನ್ನಾಗಿತ್ತು. ಎಷ್ಟು ನಿಮ್ಗೆ ಏಜು? ಕೇಳಬಾರ್ದು, ಹುಡುಗಿಯನ್ನ ಏಜ್ ಕೇಳಬಾರ್ದು. ಹುಡುಗರ್ನ ಬ್ರೋ ಅಂತಾನು ಕರಿಬಾರ್ದು. ಅಣ್ಣ ಅಂತ ದಿಲೀಪ್ ಅಣ್ಣ. ಇನ್ನ ಖುಷಿ ಆಯ್ತದೆ. ದಿಲೀಪ್ ಅಣ್ಣ ಚೆನ್ನಾಗಿದ್ದೀರಾ? ಏನ್ ದಿಲೀಪ ಬ್ರೋ, ನಿನ್ ಕೆಟ್ಟೋಯ್ತಾ? ಇಲ್ಲ, ಆಕ್ಚುಲಿ ಊಟ ಚೆನ್ನಾಗಿದೆ, ವಿಸಿಟ್ ಮಾಡಿ.
ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಗೈಸ್ ಇವಾಗ ಪೀಸ್ ನೋಡಿ ನೋಡಿ ಎಷ್ಟು ಅಂದ್ರೆ ತಾನೇ ಎದ್ರು ಹೋಗ್ತೀನಿ ಅಂತ ಬೇಜಾರ್ ಮಾಡ್ಕೊಂಡು ಆಗ್ಲೇ ಇಲ್ಲ ಆ ಥರದ್ದೇನಿಲ್ಲ ನಾನು ಪೀಸ್ ಬಗ್ಗೆ ಹೇಳ್ತಾ ಇದ್ದೆ ಪೀಸ್ ಹೌದಾ ಏನ್ ಗೊತ್ತಾ ಬೈದಲ್ಲಿ ಹೇಳ್ತಾರದು ಎಲ್ಲಿ ಬಿದ್ಬಿಡ್ತೀವಲ್ಲ ಇದು ಹಾಕ್ಬೇಕು ಅಲ್ಲ ಇಲ್ಲಿ ನಮಗೆ ಯಾರು ಬಿಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕ್ರಿ ಬೀಳ್ಬೇಕು ಬಿದ್ರೆ ಎತ್ತನ ಅಂತ ಇವ್ರು ದುಡ್ಡು ಮಾಡೋದ್ರಲ್ಲಿ ಬಿಸಿ ಅವ್ರೆ ಬ್ರೋ ಅಂತ ನಿನ್ಗೆ ಹೇಳಕ್ ಹೇಳಿದ್ರ ಇವಾಗ ನನ್ನ ಕಡೆ ಕ್ಯಾಮ್ರಾ ತಿರ್ಗಿಸು ಥ್ಯಾಂಕ್ ಯು ಇನ್ನ ಇಲ್ಲ ನೋಡ್ರಿ ಬಿರಿಯಾನಿನೇ ತಿಂದಿಲ್ಲ ಎಷ್ಟೈತೆ ಇಲ್ಲ ತಿನ್ನಕ್ ಆಗ್ತಾ ಇಲ್ಲ ಇಷ್ಟು ಬೇಗ ಬಂದಿ ಜೋಶಲ್ಲಿ ತಿನ್ಬಿಟ್ಟೆ ಸ್ಟಾರ್ಟಿಂಗ್ ಎಲ್ಲ ತಿನ್ನಕ್ ಮತ್ ಪೀಸ್ ಆದ್ರೂ ತೆಗೀರಿ ಅದ್ರೊಳಗಿರೋದು ಸಾಕು ನನ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ಹಂಗೆಲ್ಲ ಎದ್ದೋಗ್ಬಾರ್ದು ಅದಕ್ಕೆ ಇನ್ನೊಂದ್ಸತಿ ಅರ್ಟ್ ಆಗುತ್ತೆ ಆಮೇಲೆ ಈ ಕಡೆ ಕಿಡ್ನಿ ನೋವಾಗುತ್ತೆ ಪೂಜಾ ಅವ್ರನ್ನ ಯಾಕೆ ಕರ್ಕೊ ಬಂದಿಲ್ಲ ಪೂಜಾ ಅವರು ಅವ್ರ ಅಮ್ಮ ಬಂದಿದ್ದಾರೆ ಪಾದಯಾತ್ರೆಯಿಂದ ನಾನು ಅಲ್ಲೋಗಿ ಅವ್ರನ್ನ ಮನೆಗೆ ಬಿಟ್ಟು ಇಲ್ಲಿಗೆ ಬಂದಿರೋದು ಕರ್ಕೊಂಡು ಬರ್ಬೇಕು ತಾನೆ ಏನಕ್ಕೆ ನಾವು ಲವರ್ಸ್ ಅಂತಾರೆ ನೀವು ಲವರ್ಸ್ ಅಂತ ಅನ್ಕೊಂಡಿದೀರಾ ರೀಲ್ಸ್ ರೆಫರೆನ್ಸ್ ತೋರಿಸಿದ್ರೆ ಗೊತ್ತಾ ಎಡಿಟಿಂಗ್ ಮಾಡ್ತಿರೋದು ಅದ್ರಲ್ಲಿ ಯಾವ ತರ ನಿಮ್ಗೆ ಏನ್ ಅನ್ಸುತ್ತೆ ಒರಿಜಿನಲ್ ವಿಡಿಯೋ ನೋಡಿದ್ರೆ ಒರಿಜಿನಲ್ ವಿಡಿಯೋ ತೋರಿಸ್ಲಾ ಬೇಡ ಬಿಡಿ ಆಯ್ತು ಬಿಡಿ ಹೋಗ್ಲಿ ಬೇಡ ಮತ್ತೆ ಫೋನ್ ನೋಡಕ್ಕಾಗಲ್ಲ ಅಂತ ಇಂಟರ್ನೆಟ್ ಆಗಿ ಹೇಳ್ತಾರೆ ಎದ್ದೋಗ್ ಕೈ ತೊಳಿಬೇಕು ಅಂತನಾ ಇಲ್ಲ ಫಸ್ಟ್ ನನ್ನ ಬಿಟ್ಬಿಟ್ರು ಇಲ್ಲಿಂದ ಎದ್ದೋಯ್ತೀನಿ ಅಂತನಾ ಸಿಕ್ಕಾಕೊಂಡಿನಿ ಬ್ರೋ ಸಿಕ್ಕಾಕೊಂಡಿನಿ ಬ್ರೋ ಈ ತರ ಅವಮಾನ ಮಾಡ್ಬಿಟ್ಟಲ್ಲ ಇವರು ಈ ಮಾತು ಕೇಳಿಸ್ಕೊಂಡಿದ್ದೀನಿ ಇಲ್ಲಿ ಇರ್ತಾನೆ ಇರ್ತಿಲ್ಲ ನನ್ನ ಸ್ನ್ಯಾಪ್ ಅಲ್ಲಿ ಇದ್ಕೊಂಡು ಅವಳ ಸ್ನ್ಯಾಪ್ ಅಲ್ಲಿ ಇದೀನಿ ಅಂತ ವಾದ ಮಾಡ್ತಾರೆ ಇವರು ಗೊತ್ತಾಗಲ್ಲ ಗುರು 2,000 ಜನ ಅವ್ರ ಸ್ನ್ಯಾಪ್ ಅಲ್ಲಿ ಯಾಕೆ ಅಷ್ಟು ಅದ್ರಲ್ಲಿ ದುಡ್ಡು ಬರುತ್ತೆ ಅದಕ್ಕೆ ಮಾಡ್ತಾ ಇದೀನಿ ದುಡ್ಡು ಮಾಡಿ ದುಡ್ಡು ಕೆಲ್ಸ ಮಾಡಿ. ಮನೆಯಲ್ಲೆಲ್ಲ ಒಟ್ಟು ಇಟ್ಬಿಟ್ಟವ್ರೆ ಕೊಂಡ್ರೆ ದುಡ್ಡು ಯಾಕಂದ್ರೆ ದುಡ್ಡು ಪ್ರತಿ ದುಡ್ಡು ಯಾಕ್ಲ ಹಿಂಗ್ ಹೇಳ್ತಾ ಸೊ ಏನಂದ್ರೆ ದುಡ್ಡು ಅಂತ ಏನಕ್ಕೆ ಅಂತೀವಿ ಅಂದ್ರೆ ಅದ್ ಇಲ್ದಂಗೆ ಸಖತ್ ಜನ ಕೀಳಾಗಿ ಮಾತಾಡೋರು ದುಡ್ಡಿಲ್ಲ ಅಂತ ಅದಕ್ಕೆ ದುಡ್ಡು ಅಂತ ಹೇಳೋದು ಹೋಗಪ್ಪ ಇವ್ರಿಬ್ರು ಮಾತಾಡ್ತಿರೋದಕ್ಕೆ ಬಿರಿಯಾನಿ ತಿನ್ಲ ಇಲ್ಲ ಇವ್ರಿಬ್ರು ನೋಡ್ಲಾ ಇಲ್ಲ ಬರೀ ಇವಳ ಮಾತಾಡ್ ನೋಡ್ಲಾ ಫುಲ್ ಕನ್ಫ್ಯೂಸ್ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ ನಿನ್ ಕಡೆಗೆ ನೋಡ್ತಾನೆ ಇಲ್ಲ ನಾನು ಈ ಕಡೆ ಸೊ ಇಲ್ಲಿಗೆ ನಮ್ಮ ಈ ಬಿರಿಯಾನಿ ಬ್ಲಾಗ್ ಮುಕ್ತಾಯವಾಗಿದೆ ಖುಷಿ ಆಯ್ತು ಥ್ಯಾಂಕ್ ಯು ನನ್ನ ಜೊತೆ ಫುಡ್ ಶೇರ್ ಮಾಡಿದ್ಕೆ ಥ್ಯಾಂಕ್ ಯು ನನ್ನ ಜೊತೆ ಫುಡ್ ಶೇರ್ ಮಾಡಿದ್ಕೆ ಸೊ ನನ್ನ ವ್ಯೂವರ್ಸ್ಗೆ ಏನಾದ್ರು ಹೇಳ್ರಿ ಬಿರಿಯಾನಿ ಅಂತೂ ಸಖತ್ತಾಗಿದೆ ಮಸ್ಟ್ ಅಂಡ್ ಶುಡ್ ವಿಸಿಟ್ ಅಂತಾನೆ ಹೇಳ್ಬೋದು ಮೀನಾಕ್ಷಿ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿದೆ ಬಾಯಿಲಿಟ್ರೆ ಬಿರಿಯಾನಿ ಫೀಲ್ಸೇ ಬೇರೆ ಮಟನ್ ಬಿರಿಯಾನಿ ಅಂತೂ ಇನ್ನೂ ಸೂಪರ್ ಆಗಿದೆ ಎಲ್ಲರೂ ಬಂದು ಟೇಸ್ಟ್ ಮಾಡಿ 4 ಗಂಟೆ ಎಕ್ಸ್ಪೀರಿಯನ್ಸ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ ನಾನಿವತ್ತು ಬಂದು ಬಿರಿಯಾನಿ ಟೇಸ್ಟ್ ಅದು ಚಿಕನ್ ಬಿರಿಯಾನಿ ಪರ್ಟಿಕ್ಯುಲರ್ ಆಗಿ ತುಂಬಾ ಇಷ್ಟ ಆಯ್ತು ಮಸಾಲ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಇಷ್ಟ ಆಯ್ತು ಸೊ ಗೈಸ್ ಏನಂದ್ರೆ ನಾವು ಇಷ್ಟೊತ್ತು ಮಾಡಿದ್ದು ಒಂದು ಫನ್ಗೋಸ್ಕರ ಇಲ್ಲಿ ಯಾರು ಏನೂ ಅಲ್ಲ ಸೊ ನಿಮ್ಗೇನಾದ್ರು ಬೇಜಾರಾಗಿದೆ ಸಾರಿ ನಿಮ್ಗೇನಾದ್ರು ಬೇಜಾರಾಗಿದೆ ಸಾರಿ ಸೊ ಇಷ್ಟೊತ್ತು ಫನ್ಗೋಸ್ಕರ ನಾವು ಮಾತಾಡ್ತಾ ಇದ್ದಿದ್ದು ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಜೈಸ್ ಸೊ ನಾನು ಮಾತ್ರ ನಿಮ್ಮ ಬ್ಲಾಗಲ್ಲಿ ಬಂದೆ ಹೆಂಗಿರುತ್ತೆ ಹಾಯ್ ಬ್ರೋ ಏನಂದ್ರೆ ಅವಾಗೇ ಸಿಕ್ಕಿದ್ರು ಇವಾಗ ಮಾತಾಡ್ತಾ ಇದೀನಿ ಸಾರಿ ಯಾಕಂದ್ರೆ ಮೊಬೈಲ್ ಇಲ್ಲ ಕೈಯಲ್ಲಿ ವಿಡಿಯೋ ಅವರು ಇದ್ರಲ್ಲಿ ಬಂದ ಅಣ್ಣ ನೀನ್ ತಿಂದಿಲ್ವಾ ಅಣ್ಣ ತಿಂದೆ ಅವಾಗೆ ನಾವು ನೋಡಿ ನಾವು ಬರೋಕ್ಕಿಂತ ನೀವು ಅವ್ರು ತಿಂದಿಲ್ಲ ಅನ್ಸುತ್ತೆ ತಿಂದಿರ್ಲಿಲ್ಲ ಹೆಂಗಿತ್ತು ಬಿರಿಯಾನಿ ಹಾ ಹೆಂಗಿತ್ತು ಬೆಳಿಗ್ಗೆ ತಿನ್ನಕ ಅದು ಡೈಲಿ ತಿಂದಿರೋರು ನೋಡಿ ನಮಗೆ ತಿಂದು ಅಭ್ಯಾಸ ಆಗ್ಬಿಡೈತೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಬೆಳಗ್ಗೆ ನಾವು ತಿಂತಾರೆ ಫಸ್ಟ್ ಟೈಮ್ ಸೊ ನಮ್ಮ ಬ್ಲಾಗಲ್ಲಿ ಬಂದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು ಅಂಕಿನ್ ಕೇಳಿದೆ ಅಂತ ಹೇಳು ಬಾಯ್ ಸೊ ನನ್ನ ಬ್ಲಾಗ್ಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಬಾಯ್ ಥ್ಯಾಂಕ್ ಯು ಫೈನಲಿ ಎಲ್ಲ ಮುಗೀತು ಹೋಯ್ತಾ ಇದೆ ಇವಾಗ ಸೊ ಈ ಬ್ಲಾಗು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಸುತ್ತೆ ನೆಕ್ಸ್ಟ್ ಯಾವ ಥರ ಬ್ಲಾಗ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಲವ್ ಯು ಆಲ್ ಬಾಯ್